2025 ಜಾಗತಿಕವಾಗಿ ಭಾರತದ ಮಟ್ಟಿಗೆ ಲಾಭದಾಯಕ ವರ್ಷ. ಇಡೀ ಜಗತ್ತಿನೆದುರು ಭಾರತವನ್ನ ಎಲ್ಲರೂ ನಿಬ್ಬೆರಗಾಗುವಂತೆ ನೋಡಿದ ವರ್ಷ. 2025 ಭಾರತದ ಇತಿಹಾಸವನ್ನೇ ಬದಲಿಸಿದ ವರ್ಷ. ಜಗತ್ತಿನ ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಭಾರತದಲ್ಲಿ ಹೂಡಿಕೆ ಮಾಡಲು ಕಾಯುವಂತೆ ಮಾಡಿದ ವರ್ಷ. 2025ರಲ್ಲಿ ಭಾರತ ನಿಜಕ್ಕೂ ಪ್ರಕಾಶಿಸುವಂತೆ ಮಾಡಿದ ಆ 10 ಮೈಲಿಗಲ್ಲುಗಳು ಏನೇನು? आज दुनिया की बड़ी बड़ी कंपनियों में भारत में निवेश करने के लिए होड़ मची हुई है. ಯಸ್, ಭಾರತ ಬದಲಾಗಿದೆ. ಭಾರತವನ್ನ ನೋಡೋ ದೃಷ್ಟಿ ಬದಲಾಗಿದೆ. ಭಾರತ ಈಗ ಹಾವಾಡಿಗರ ದೇಶವಲ್ಲ. ಭಾರತವೀಗ ಬಡಬರೆ ಹೆಚ್ಚಿರೋ ದೇಶವಲ್ಲ. ಭಾರತವೀಗ ಸೂಪರ್ ಪವರ್ಗಳ ತೆಕ್ಕೆಗೆ ಸಿಗೋ ಬಡ ದೇಶವಲ್ಲ. ಒಂದು ಕಾಲವಿತ್ತು, ಆಗ ಭಾರತ ಹಿಂದುಳಿದ ಅಭಿವೃದ್ಧಿ ಹೊಂದುತ್ತಿರೋ ದೇಶ ಎಂದೆಲ್ಲ ಕರೆಯಲಾಗ್ತಿತ್ತು. ಆದರೆ ಈಗ ವಿಶ್ವ ಮಟ್ಟದಲ್ಲಿ ಕೇಳೋ ಪ್ರಶ್ನೆಯೇ ಬೇರೆ. ಭಾರತ ಯಾವಾಗ ಅಭಿವೃದ್ಧಿ ಹೊಂದುತ್ತೆ ಎಂಬ ಪ್ರಶ್ನೆಯನ್ನ ಈಗ ಯಾರೂ ಕೇಳೋದಿಲ್ಲ. ಬದಲಿಗೆ ಭಾರತ ಎಷ್ಟು ವೇಗದಲ್ಲಿ ಮತ್ತು ಎಷ್ಟು ದೂರ ಸಾಗುತ್ತೆ ಅಂತ ಪ್ರಶ್ನಿಸ್ತಾ ಇದೆ ಜಗತ್ತು. 2025ರಲ್ಲಂತೂ ಇಡೀ ವಿಶ್ವವೇ ನಿಬ್ಬೆರಗಾಗುವಂತೆ ಬೆಳೆದಿದೆ. ಆರ್ಥಿಕವಾಗಿ ಗಟ್ಟಿಯಾಗ್ತಿದೆ. ಒಂದು ಕಾಲದಲ್ಲಿ ಆಮದು ಮಾಡಿಕೊಳ್ತಾ ಇದ್ದ ದೇಶವೀಗ ರಫ್ತು ಮಾಡೋ ಹಂತಕ್ಕೆ ಬೆಳೆದು ನಿಂತಿದೆ. ಇಡೀ ವಿಶ್ವವೇ ಅಸ್ಥಿರತೆ, ಆರ್ಥಿಕ ಹಿಂಜರಿತದಿಂದ ನಲುಗ್ತಾ ಇದ್ದ ಹೊತ್ತಲ್ಲೂ ಭಾರತ ಸದೃಢವಾಗಿ ದಾಪುಗಾಲಿಡುತ್ತಿದೆ. ಹದಿನೇಳು ಕೋಟಿ ಜನ ಅತ್ಯಧಿಕ ಬಡತನದಿಂದ ಹೊರಕ್ಕೆ. ಇದೊಂದು ಅಂಕಿ ಸಂಖ್ಯೆಯೇ ಸಾಕು ಭಾರತದ ಬೆಳವಣಿಗೆಯ ನಾಗಲೋಟವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ. ಎಸ್, ಕಳೆದ ಒಂದು ವರ್ಷದಲ್ಲಿ ಭಾರತದಲ್ಲಿ 17 ಕೋಟಿ ಜನ ಅತ್ಯಧಿಕ ಬಡತನದಿಂದ ಹೊರಬಂದಿದ್ದಾರೆ. ವಿಶ್ವ ಬ್ಯಾಂಕ್ ಮತ್ತು IMFಗಳು ಕೂಡ ಭಾರತವನ್ನ ನಿಬ್ಬೆರಗಿನಿಂದ ನೋಡುತ್ತಿದೆ. ಬಡತನ ಮತ್ತು ಅಸಮಾನತೆಯಲ್ಲಿ ಭಾರಿ ಇಳಿಕೆಯಾದ ದೇಶ ಅಂತ ಭಾರತವನ್ನ ವಿಶ್ವ ಬ್ಯಾಂಕ್ ಗುರುತಿಸಿದೆ. ಅದೇ ಹೊತ್ತಲ್ಲಿ ವಿಶ್ವ ಹಣಕಾಸು ನಿಧಿ IMF ಕೂಡ ಭಾರತವನ್ನ ಇಡೀ ಜಗತ್ತಿನ ಬೆಳವಣಿಗೆಯ ಇಂಜಿನ್ ಅಂತ ಗುರುತಿಸಿದೆ. IMF ಚೀಫ್ ಅಂತೂ ವಿಶ್ವದಲ್ಲೇ ಭಾರತದ ಬಗ್ಗೆ ತಮಗೆ ತುಂಬಾ ಭರವಸೆ ಇದೆ ಅಂತ ಕೊಂಡಾಡಿದ್ದಾರೆ. इतनी बड़ी संख्या में आप सब आशीर्वाद देने आए, मैं आपका बहुत बहुत आभारी हूं. आज हम समुद्र से समृद्धि का महा उत्सव मना रहे हैं. भारत के समुद्री तट भारत की समृद्धि के प्रवेश द्वार बनने वाले हैं. ಹೌದು, ವಿಶ್ವ ವೇದಿಕೆಯಲ್ಲಿ ಕಳೆದ ಒಂದು ದಶಕದಿಂದ ಪ್ರಕಾಶಿಸುತ್ತಿರೋ ಭಾರತದ ಯಶೋಗಾಥೆ ಇದು. ವಿಶ್ವದ ಭರವಸೆಯನ್ನ ಹೊಸ ಎತ್ತರಕ್ಕೇರಿಸಿದ ಭಾರತದ ಕಥೆ ಇದು. ಮೋದಿ ಸರ್ಕಾರದ ಅಡಿಯಲ್ಲಿ ಕಾನೂನುಗಳು ಸೋತದ್ದಿಲ್ಲ, ಪ್ರಗತಿಯ ದಿಕ್ಕು ದಾರಿ ತಪ್ಪಿದ್ದಿಲ್ಲ ಮತ್ತು ಕೈಗೊಂಡ ಪ್ರತಿ ನಿರ್ಧಾರಗಳು ತಾತ್ಕಾಲಿಕ ಲಾಭಕ್ಕಾಗಿ ಅಲ್ಲ, ಮುಂಬರುವ ಭವ್ಯ ಭವಿಷ್ಯತ್ತಿಗೆ, ಭವಿಷ್ಯದ ತಲೆಮಾರನ್ನ ಗಮನದಲ್ಲಿಟ್ಟುಕೊಂಡು ಜಾರಿಗೆ ತಂದವು. ಇದೇ ಕಾರಣಕ್ಕೆ ಭಾರತವನ್ನ ಇಂದು ಇಡೀ ವಿಶ್ವ ಹಾವಾಡಿಗರ ದೇಶವಾಗಿ ಅಲ್ಲ, ಬದಲಿಗೆ IT ಟೆಕ್ನಾಲಜಿಯ ಮುಖ್ಯ ಹಬ್ ಎಂಬಂತೆ ಗುರುತಿಸುವಂತಾಗಿದೆ. ಇದು ಇಡೀ ವಿಶ್ವ ಭಾರತವನ್ನು ನೋಡೋ ದೃಷ್ಟಿಯೇ ಬದಲಾದ ಯಶಸ್ಸಿನ ಮಹಾಗಾಥೆ. ಬಡತನ ನಿರ್ಮೂಲನೆಯಿಂದ ಡಿಜಿಟಲ್ ಕ್ರಾಂತಿವರೆಗೆ, ಸಾಮಾಜಿಕ ಸುರಕ್ಷತೆಯಿಂದ ತೊಡಗಿ ವಿಶ್ವ ಶಕ್ತಿಯಾಗುವವರೆಗೆ ಭಾರತ ಮಹಾಶಕ್ತಿಯಾಗಿ ಬೆಳೆದ ಕಥೆ. ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶವಾಗಿಯೂ ಗಟ್ಟಿ ಇಚ್ಛಾಶಕ್ತಿ ಮತ್ತು ಸ್ಪಷ್ಟ ನೀತಿಗಳಿಂದಾಗಿ ಇತಿಹಾಸದ ದಿಕ್ಕನ್ನೇ ಬದಲಿಸಬಹುದೆಂಬುದನ್ನು ತೋರಿಸಿಕೊಟ್ಟ ಮಹಾನಾಡಿನ ಗಾಥೆ. भारत की समृद्धि का एक बड़ा आधार था भारत का सामुद्रिक सामर्थ्य. लेकिन आजादी के बाद उस विरासत पर ध्यान नहीं दिया गया. लेकिन साथियों, अब ये भारत नया भारत है. ಎಸ್,
ಈ ಯಶೋಗಾಥೆಯನ್ನ ಕೇವಲ ಅಕ್ಷರಗಳಿಂದಲ್ಲ, ಹೊಗಳಿಕೆಯಿಂದಲ್ಲ, ಅಂಕಿ ಅಂಶಗಳ ಜೊತೆಗೆ ವಿವರಿಸ್ತೀವಿ. ಭಾರತದ ಜಿಡಿಪಿ ಹೆಚ್ಚುತ್ತಿದೆಯಾದರೂ ಅದರ ತಲಾದಾಯ ಬಹಳ ಕಡಿಮೆ ಇದೆ. ಶ್ರೀಮಂತರು ಮತ್ತು ಬಡವರ ಮಧ್ಯೆ ಅಂತರ ಹೆಚ್ಚುತ್ತಿದೆ ಎನ್ನುವ ವಾದಗಳ ಮಧ್ಯೆ ವಿಶ್ವ ಬ್ಯಾಂಕ್ನ ಗಿನಿ ಇಂಡೆಕ್ಸ್ ಅಚ್ಚರಿಯ ಸಂಗತಿಯೊಂದನ್ನು ಹೊರಗೆಡವಿದೆ. 1.51 ಆದಾಯ ಸಮಾನತೆ. ಚೀನಾ ಅಮೆರಿಕಕ್ಕಿಂತಲೂ ಮುಂದು. ಈ ಇಂಡೆಕ್ಸ್ ಪ್ರಕಾರ ಭಾರತವು ವಿಶ್ವದಲ್ಲೇ 4ನೇ ಅತಿ ಸಮಸಮಾಜ ಎನಿಸಿದೆ. ಅಂದರೆ ಆದಾಯ ಸಮಾನತೆಯಲ್ಲಿ ಭಾರತ G7, G20 ಗುಂಪಿನಲ್ಲಿರುವ ಅಮೆರಿಕ, ಚೀನಾ, ಯುಕೆಯಂತಹ ಶ್ರೀಮಂತ ದೇಶಗಳಿಗಿಂತಲೂ ಭಾರತ ಉತ್ತಮ ಮಟ್ಟದಲ್ಲಿದೆ. ಈ ಬದಲಾವಣೆ ಆಕಸ್ಮಿಕವಾಗಿ ಅಥವಾ ದಿಢೀರನೆ ಸಂಭವಿಸಿದ್ದಲ್ಲ. ಕಲ್ಯಾಣ ಯೋಜನೆಗಳು, ತಕ್ಷಣದ ಬೆನಿಫಿಟ್ ಟ್ರಾನ್ಸ್ಫರ್ ಯೋಜನೆಗಳಿಂದಾಗಿ ಆರ್ಥಿಕ ಕ್ರಾಂತಿ ತಳಮಟ್ಟದಲ್ಲಿರೋ ಪ್ರತಿ ವ್ಯಕ್ತಿಗೂ ತಲುಪುವಂತಾಯಿತು. ಪಿಎಂ ಜನ್ಧನ್ ಯೋಜನೆ ಅಡಿಯಲ್ಲಿ 55 ಕೋಟಿ ಬ್ಯಾಂಕ್ ಖಾತೆಗಳನ್ನು ಆರಂಭಿಸಲಾಯಿತು. ಕೋಟ್ಯಾಂತರ ಜನರು ಮೊದಲ ಬಾರಿಗೆ ಬ್ಯಾಂಕಿಂಗ್ ವ್ಯವಸ್ಥೆಗೆ ಸೇರ್ಪಡೆಯಾದರು. ಆರ್ಥಿಕವಾಗಿ ದುರ್ಬಲರಾದ ಈ ವರ್ಗದ ಜನರಿಗೆ ವಿವಿಧ ಸರ್ಕಾರಿ ಸ್ಕೀಮ್ಗಳ ಫಲವನ್ನು ನೇರವಾಗಿ ತಲುಪಿಸಲು ಡಿಬಿಟಿಯನ್ನ ಸರ್ಕಾರ ಬಳಸಿಕೊಂಡಿತು. ಈ ನೇರ ಹಣ ವರ್ಗಾವಣೆಯ ಕೆಲಸವನ್ನ ಸಾಧ್ಯವಾಗುವಂತೆ ಮಾಡಿದ್ದು ಆಧಾರ್ ಅನ್ನು ಒಳಗೊಂಡ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್. ಇದರ ಜೊತೆಗೆ ಹಿರಿಯ ನಾಗರಿಕರು ಸೇರಿದಂತೆ ದುರ್ಬಲ ವರ್ಗದವರಿಗೆ ಉಚಿತ ಹೆಲ್ತ್ ಇನ್ಶೂರೆನ್ಸ್ ನೀಡುವ ಆಯುಷ್ಮಾನ್ ಭಾರತ್ ಯೋಜನೆ, 80 ಕೋಟಿಗೂ ಅಧಿಕ ಜನರಿಗೆ ಆಹಾರ ವಸ್ತು ವಿತರಿಸುವ PMGKAY ಯೋಜನೆ, ತಳಮಟ್ಟದಲ್ಲಿ ಉದ್ದಿಮೆದಾರರಿಗೆ ಧನ ಸಹಾಯ ನೀಡಿ ಉತ್ತೇಜಿಸುವ ಸ್ಟ್ಯಾಂಡ್ ಅಪ್ ಇಂಡಿಯಾ ಇತ್ಯಾದಿ ಯೋಜನೆಗಳು ಭಾರತದ ಬೆಳವಣಿಗೆಗೆ ಸಹಾಯಕವಾದವು. ಸಾಮಾಜಿಕ ಸುರಕ್ಷತೆಯಲ್ಲಿ ಐತಿಹಾಸಿಕ ಬದಲಾವಣೆ. ಅಂತಾರಾಷ್ಟ್ರೀಯ ಶ್ರಮ ಸಂಘಟನೆಯ ಪ್ರಕಾರ 2015ರಲ್ಲಿ ಕೇವಲ 19% ಜನ ಸಾಮಾಜಿಕ ಸುರಕ್ಷತೆಯ ವ್ಯಾಪ್ತಿಯಲ್ಲಿದ್ದದ್ದು. 2025ರ ಹೊತ್ತಿಗೆ ಆ ಪ್ರಮಾಣ 64.3%ಏರಿಕೆಯಾಯಿತು. ಈಗ ಸುಮಾರು 94 ಕೋಟಿ ಜನ ದೇಶದಲ್ಲಿ ಒಂದಲ್ಲ ಒಂದು ಸಾಮಾಜಿಕ ಸುರಕ್ಷತೆಯ ಒಳಗೆ ಸೇರ್ಪಡೆಗೊಂಡಿದ್ದಾರೆ. ಇದು ವಿಶ್ವದ ಅತಿದೊಡ್ಡ ಸಾಮಾಜಿಕ ಸುರಕ್ಷಾ ಯೋಜನೆಗಳಲ್ಲೊಂದಾಗಿದೆ. वैश्विक बाजारों ने भी भारत की स्थिरता को समझा और 18 साल बाद S&P ग्लोबल ने भारत की सॉवरेन क्रेडिट रेटिंग को BBB पर अपग्रेड किया. जाहिर तौर पर बेहतर पब्लिक फाइनेंस, मजबूत मैक्रो इकोनॉमी, साथ ही स्ट्रक्चरल रिफॉर्म्स और नीति की निरंतरता इसके प्रमुख कारण बने. ಇವೆಲ್ಲದರ ಜೊತೆಗೆ ಇಡೀ ವಿಶ್ವವೇ ಭಾರತದತ್ತ ನೋಡುವಂತೆ ಮಾಡಿದ್ದು ಡಿಜಿಟಲ್ ಇಂಡಿಯಾ ಯೋಜನೆ. ಅದು ಭಾರತದ ಹೊಸ ಗುರುತಾಗಿ ಬಿಟ್ಟಿತು. ನವ ಭಾರತದ ಬದಲಾವಣೆಯ ಚಿತ್ರ. ಅಂತಾರಾಷ್ಟ್ರೀಯ ಮುದ್ರಾಕೋಶ UPIಯನ್ನ ವಿಶ್ವದ ಅತಿದೊಡ್ಡ ರಿಯಲ್ ಟೈಮ್ ಪೇಮೆಂಟ್ ಸಿಸ್ಟಮ್ ಅಂತ ಪರಿಗಣಿಸಿದೆ. ವಿಶ್ವದ ಒಟ್ಟು ವ್ಯವಹಾರದಲ್ಲಿ 49% ಈ UPIಯಿಂದಲೇ ನಡೀತಾ ಇದೆ ಅಂದರೆ ಇದರ ಸಾಧನೆಯ ವ್ಯಾಪ್ತಿಯನ್ನು ಗಮನಿಸಿ. UPIಯನ್ನ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ನ ಜಾಗತಿಕ ಮಾಡೆಲ್ ಅಂತ IMF ಕೂಡ ಕೊಂಡಾಡಿತು. ಇದೇ ಕಾರಣಕ್ಕೆ ವಾಷಿಂಗ್ಟನ್ನ IMF ಚೀಫ್ ಕ್ರಿಸ್ಟಲಿನಾ ಜಾರ್ಜಿವಾ ಅವರು ಭಾರತವನ್ನ ಜಾಗತಿಕ ವಿಕಾಸದ ಎಂಜಿನ್ ಅಂತ ವಿಶ್ಲೇಷಿಸಿದ್ರು ಮತ್ತು ಅವರು ಭಾರತದ ಡಿಜಿಟಲ್ ಕ್ರಾಂತಿಯನ್ನ ಕೊಂಡಾಡಿದ್ರು. ನನಗೆ ಭಾರತದ ಮೇಲೆ ಸಂಪೂರ್ಣ ವಿಶ್ವಾಸವಿದೆ ಅಂತಲೂ ಕ್ರಿಸ್ಟಲಿನಾ ಜಾರ್ಜಿವಾ ಅತ್ಯಂತ ಭರವಸೆಯಿಂದ ಹೇಳಿಕೊಂಡ್ರು. ಭಾರತವೀಗ ಕೇವಲ ಫಲಾನುಭವಿ ಗ್ರಾಹಕ ದೇಶವಷ್ಟೇ ಅಲ್ಲ, ಉಳಿದ ದೇಶಗಳು ಉತ್ಪಾದಿಸಿದ ಉತ್ಪನ್ನಗಳನ್ನು ಖರೀದಿಸೋ ಬಡ ದೇಶವಷ್ಟೇ ಅಲ್ಲ, ಬದಲಿಗೆ ಅದು ಇಡೀ ವಿಶ್ವದ ಇನ್ನೋವೇಷನ್ ಹಬ್ ಆಗಿಯೂ ಬದಲಾಗುತ್ತಿದೆ. WIPO ವರದಿಯ ಪ್ರಕಾರ 2014ರಿಂದ 2024ರ ಮಧ್ಯೆ ಭರಪೂರ ಸಂಪನ್ಮೂಲಗಳುಳ್ಳ ಅಂದರೆ ರಿಸರ್ಚ್, ಸಾಫ್ಟ್ವೇರ್, ಡೇಟಾ ಮತ್ತು ಡಿಸೈನ್ನಲ್ಲಿ
ಭಾರತ ಎಲ್ಲರಿಗಿಂತ ವೇಗವಾಗಿ ಮುಂದುವರಿಯುತ್ತಿರುವ ದೇಶಗಳಲ್ಲಿ ಸೇರಿಕೊಂಡಿದೆ. QS ವರ್ಲ್ಡ್ ಫ್ಯೂಚರ್ ಸ್ಕಿಲ್ ಇಂಡೆಕ್ಸ್ ಪ್ರಕಾರ ಡಿಜಿಟಲ್ ಸ್ಕಿಲ್ನಲ್ಲಿ ಭಾರತ ವಿಶ್ವದ 2ನೇ ಅತಿದೊಡ್ಡ ದೇಶವಾಗಿದೆ. ಈ ಪಟ್ಟಿಯಲ್ಲಿ ಭಾರತ ಕೆನಡಾ ಜರ್ಮನಿಗಿಂತಲೂ ಮುಂದಿದೆ ಅನ್ನೋದು ಗಮನಿಸಲೇಬೇಕು. ಜೊತೆಗೆ ಬಡತನ ನಿರ್ಮೂಲನೆಯ ಆಂದೋಲನದಲ್ಲೂ ಇದೇ ಭಾರತ 2025ರಲ್ಲಿ ಐತಿಹಾಸಿಕ ಸಾಧನೆ ಮಾಡಿದೆ. ವರ್ಲ್ಡ್ ಬ್ಯಾಂಕ್ ವರದಿಯ ಪ್ರಕಾರ ಕಳೆದ 10 ವರ್ಷಗಳಲ್ಲಿ 17.1 ಕೋಟಿ ಮಂದಿ ಬಡತನ ರೇಖೆಗಿಂತ ಹೊರಗೆ ಬಂದಿದ್ದಾರೆ. ಈ ವಿಚಾರದಲ್ಲಿ ದೇಶದ ಅತಿ ಹಿಂದುಳಿದ ರಾಜ್ಯಗಳಾದ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಬಿಹಾರ, ಪಶ್ಚಿಮ ಬಂಗಾಳ ಮತ್ತು ಮಧ್ಯಪ್ರದೇಶಗಳು ಅತಿ ಹೆಚ್ಚು ಸಾಧನೆ ತೋರಿವೆ ಅಂತಲೂ ವರದಿ ಉಲ್ಲೇಖಿಸಿದೆ. मुझे मेरे देश के गरीबों पर भरोसा है, उनके सामर्थ्य में भरोसा है. अगर अवसर मिल जाए ना तो वो हर चुनौतियों को पार कर सकता है. और गरीब ने करके दिखाया. योजनाओं का लाभ लेते हुए, अवसरों का फायदा उठाते हुए सशक्तिकरण के माध्यम से 25 करोड़ गरीबी को परास्त करने में सफल हुए. ಸ್ವಾಸ್ಥ್ಯ ಸುರಕ್ಷೆ, ಸ್ವಚ್ಛ ಇಂಧನ, ವಿತ್ತೀಯ ಹೂಡಿಕೆ ಮತ್ತು ಡಿಜಿಟಲ್ ಗವರ್ನೆನ್ಸ್ಗಳಲ್ಲಿ ಸುಧಾರಣೆಯಾಯಿತು. ಹೂಡಿಕೆದಾರರ ಭರವಸೆಯೂ ಹೆಚ್ಚಾಯಿತು. ಭಾರತೀಯ ಷೇರು ಮಾರುಕಟ್ಟೆಗೆ ಹೊಸ ಭರವಸೆ ಸಿಕ್ತು. ಬ್ಯಾಂಕ್ ಆಫ್ ಅಮೆರಿಕದ ಸರ್ವೆ. ಬ್ಯಾಂಕ್ ಆಫ್ ಅಮೆರಿಕದ ಸರ್ವೆ ಪ್ರಕಾರ ಜಾಗತಿಕ ಮಾರುಕಟ್ಟೆಯಲ್ಲಿ ಜಪಾನನ್ನೂ ಕೂಡ ಭಾರತ ಹಿಂದಿಕ್ಕಿದೆ. ಭಾರತ ಈಗ ಏಷ್ಯಾ ಖಂಡದಲ್ಲೇ ಎಲ್ಲರ ನೆಚ್ಚಿನ ಮಾರುಕಟ್ಟೆಯಾಗಿ ಬೆಳೆದು ನಿಂತಿದೆ. ವಿಶ್ವ ಮಟ್ಟದಲ್ಲಿ ಭಾರತದ ಸಂಸ್ಕೃತಿಗೂ ಇದೇ ಕಾಲದಲ್ಲಿ ಭಾರಿ ಉನ್ನತ ಸ್ಥಾನಮಾನವೂ ಸಿಕ್ಕಿತು. ಆ ಮೂಲಕ ವಿಶ್ವ ಸ್ತರದಲ್ಲಿ ಭಾರತ ಪ್ರಕಾಶಮಾನವಾಯಿತು. ಭಾರತೀಯರ ಪಾಲಿಗೆ ಮಹತ್ವದ ಬೆಳವಣಿಗೆಯಲ್ಲಿ ಬೆಳಕಿನ ಹಬ್ಬ ದೀಪಾವಳಿಗೆ ಯುನೆಸ್ಕೋದ ಅಮೂರ್ತ ಮಾನವ ಪರಂಪರೆಯ ಪಟ್ಟಿಯಲ್ಲಿ ಸ್ಥಾನ ಕೊಡಲಾಗಿದೆ. ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆಗಾಗಿ ಅಂತರ್ ಸರ್ಕಾರಿ ಸಮಿತಿಯ 20ನೇ ಅಧಿವೇಶನದಲ್ಲಿ ದೀಪಾವಳಿಗೆ ಈ ಸ್ಥಾನಮಾನ ನೀಡಲಾಗಿದೆ. ದೀಪಾವಳಿಗೆ ಮಾನ್ಯತೆ ನೀಡುವಂತೆ ಯುನೆಸ್ಕೋಗೆ ಭಾರತ 2023ರಲ್ಲಿ ಶಿಫಾರಸು ಮಾಡಿತ್ತು. ಈಗಾಗಲೇ ಕುಂಭಮೇಳ, ಕೋಲ್ಕತ್ತಾದ ದುರ್ಗಾಪೂಜೆ, ಗುಜರಾತ್ನ ಗರ್ಭಾ ನೃತ್ಯ, ಯೋಗ, ವೇದ ಪಠಣ ಮತ್ತು ರಾಮಲೀಲಾವನ್ನ ಯುನೆಸ್ಕೋ ಗುರುತಿಸಿದೆ. ಇಂಡೋನೇಷ್ಯಾ, ಮಲೇಷ್ಯಾ, ಗಯಾನಾ, ಅಮೆರಿಕದ ಹಲವು ರಾಜ್ಯಗಳು ಈಗಾಗಲೇ ದೀಪಾವಳಿಯನ್ನು ಗುರುತಿಸಿ ಸರ್ಕಾರಿ ರಜೆ ನೀಡುತ್ತಿವೆ. ವಿಶ್ವ ಬ್ಯಾಂಕ್ ಗ್ಲೋಬಲ್ ಫಿಂಡೆಕ್ಸ್. ವಿಶ್ವ ಬ್ಯಾಂಕ್ ಗ್ಲೋಬಲ್ ಫಿಂಡೆಕ್ಸ್ ಪ್ರಕಾರ 2011ರಲ್ಲಿ ಭಾರತದ ಕೇವಲ 35% ಜನರಲ್ಲಿ ಮಾತ್ರ ಬ್ಯಾಂಕ್ ಖಾತೆಗಳಿದ್ದಿತ್ತು. 2024ರ ಹೊತ್ತಿಗೆ ಈ ಅಂಕಿ 89%ಗೆ ಏರಿಕೆಯಾಯಿತು. जनधन योजना ने न केवल खाते खोले बल्कि करोड़ों लोगों के लिए आर्थिक तरक्की के दरवाजे भी खोले. ಅಷ್ಟೇ ಅಲ್ಲ, ಜಾಗತಿಕ ರಾಜಕಾರಣದ ಮಟ್ಟದಲ್ಲೂ ಭಾರತದ ಸ್ಥಾನ ಮತ್ತಷ್ಟು ಗಟ್ಟಿಗೊಂಡಿತು. ಮಾರ್ನಿಂಗ್ ಕನ್ಸಲ್ಟ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ನಾಯಕ ಎಂಬಂತೆ ಬಣ್ಣಿಸಿದೆ. PU ರಿಸರ್ಚ್ ಪ್ರಕಾರ ಪ್ರಜಾಪ್ರಭುತ್ವದಿಂದ ಸಂತುಷ್ಟರಾದವರ ವಿಚಾರದಲ್ಲಿ ಭಾರತ ವಿಶ್ವದ 2ನೇ ಸ್ಥಾನದಲ್ಲಿದೆ. ಜಾಗತಿಕ ರಾಜಕಾರಣ, ಶಾಂತಿಯ ವಿಚಾರದಲ್ಲೂ ಭಾರತದ ರಣನೀತಿ ಸ್ಪಷ್ಟವಾಗಿ ಗೋಚರವಾಯಿತು. ಜಗತ್ತಿನ ದೊಡ್ಡ ದೊಡ್ಡ ಆರ್ಥಿಕತೆಗಳೆಲ್ಲವೂ ಮುಗ್ಗರಿಸುತ್ತಿದ್ದ ಹೊತ್ತಲ್ಲಿ ಭಾರತ ತಲೆ ಎತ್ತಿ ನಿಂತಿತ್ತು. ಒಂದು ಕಾಲದಲ್ಲಿ ಬೇರೆ ದೇಶಗಳಿಂದ ಆಮದು ಮಾಡ್ತಿದ್ದ ಭಾರತವು ಈ ವರ್ಷ ಅತಿ ಹೆಚ್ಚು ಪ್ರಮಾಣದಲ್ಲಿ ಉತ್ಪನ್ನಗಳನ್ನು ರಫ್ತು ಮಾಡುವಂತಾಗಿತ್ತು. ಒಂದು ಕಾಲದಲ್ಲಿ ಭಾರತೀಯ ಸರಾಸರಿ ವರಮಾನ 250 ರೂಪಾಯಿ ಇದ್ದಿದ್ದು ಈ ವರ್ಷ 2 ಲಕ್ಷಕ್ಕೇರುವಂತಾಯಿತು. Biden, the Right Honorable Rishi Sunak, His Excellency Mr. Justin Trudeau, Mohammed bin Salman Al Saud, ವರ್ಲ್ಡ್ ಲೀಡರ್ ಮೋದಿ, ವಿಶ್ವ ಮಿತ್ರ ಮೋದಿ, ವಿಶ್ವದ ಅತಿ ಜನಪ್ರಿಯ ನಾಯಕ ಮೋದಿ, ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶದ ನಾಯಕ ಮೋದಿ.
ನರೇಂದ್ರ ದಾಮೋದರ್ ದಾಸ್ ಮೋದಿ ನ ಭೂತೋ ನ ಭವಿಷ್ಯತೆ, ಸಫಲತೆಯ ಕೀರ್ತಿ ಪುರುಷ. ಭಾರತದ ರಾಜಕಾರಣದಲ್ಲಿ ಈವರೆಗೆ ಹಿಂದೆಂದೂ ಬಂದಿರದಂತಹ ಕಾರ್ಯ ಸಾಧನೆಯ ಮಹಾಶಿಖರ. ಆ ಸಾಧನೆಯ ಮಹಾಶಿಖರವನ್ನ ಈವರೆಗೆ ಭಾರತದ ರಾಜಕಾರಣದಲ್ಲಿ ಯಾರೂ ಏರಲಾಗದಂಥದ್ದು. ಭಾರತದ ರಾಜಕಾರಣದಲ್ಲಿ ಮೋದಿ ಅಂತಹದ್ದೊಂದು ಮಹಾನಾಯಕನಾಗಿ ಏರಿಬಿಟ್ಟಿದ್ದಾರೆ. ಕಳೆದ 25 ವರ್ಷಗಳಿಂದ ಅಜೇಯರಾಗಿದ್ದಾರೆ, ಅಪರಾಜೇಯರಾಗಿದ್ದಾರೆ. ಇವರ ಲೋಕಪ್ರಿಯತೆ, ಜನಪ್ರಿಯತೆಯ ಆಸುಪಾಸು ಭಾರತದಲ್ಲೇ ಏಕೆ ಇಡೀ ವಿಶ್ವದಲ್ಲೇ ಯಾವ ನಾಯಕನೂ ತಲುಪಿದವರಿಲ್ಲ. ಇಂಟರ್ನ್ಯಾಷನಲ್ ಹೆಡ್ಲೈನ್ಸ್. ವಿಶ್ವದಲ್ಲಿ ಈಗ ಕೇವಲ 2 ಹೆಸರುಗಳು ಚರ್ಚೆ ಹೆಚ್ಚಾಗಿ ನಡೀತಾ ಇರುತ್ತದೆ. ಮೊದಲನೆಯದ್ದು ಭಾರತ, ಎರಡನೆಯದ್ದು ಮೋದಿ. ಈ 2 ಹೆಸರುಗಳಿಗೆ ಸಂಬಂಧಿಸಿದ ಸುದ್ದಿ ಇಡೀ ವಿಶ್ವದ ಎಲ್ಲ ಪತ್ರಿಕೆಗಳಲ್ಲಿ ಆಗಾಗ ಕಂಡು ಬರುತ್ತಾ ಇರುತ್ತದೆ. ಇಡೀ ವಿಶ್ವದ ಪವರ್ ಸೆಂಟರ್ ದೆಹಲಿಯಾಗಿ ಬಿಟ್ಟಿದೆ. ಇವೆಲ್ಲದಕ್ಕೆ ಕಾರಣ ಭಾರತ ಅತಿದೊಡ್ಡ ಆರ್ಥಿಕತೆಯಾಗಿ, ಭಾರತ ಅತಿದೊಡ್ಡ ಮಾರುಕಟ್ಟೆಯಾಗಿ, ಭಾರತ ವಿಶ್ವದ ಸೂಪರ್ ಪವರ್ ದೇಶವಾಗಿ ಬೆಳೆಯುತ್ತಿರುವುದು. भारत ने विश्व को युद्ध नहीं बुद्ध दिए हैं. ವಿಶ್ವದ ಜನಪ್ರಿಯ ನಾಯಕರಲ್ಲಿ ಅಗ್ರಗಣ್ಯರು. ನರೇಂದ್ರ ಮೋದಿ 2025ರಲ್ಲಿ 75% ಅಂಕಗಳೊಂದಿಗೆ ವಿಶ್ವದ ಲೋಕಪ್ರಿಯ ನಾಯಕರುಗಳಲ್ಲಿ ಅಗ್ರ ಶ್ರೇಣಿಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಮಾರ್ನಿಂಗ್ ಕನ್ಸಲ್ಟ್ ಸರ್ವೆಯ ಪ್ರಕಾರ ಭಾರತ ಮತ್ತು ವಿಶ್ವದಲ್ಲಿ ಸದೃಢ ನೇತೃತ್ವ, ಆರ್ಥಿಕ ಸುಧಾರಣೆಗಳ ಕಾರಣದಿಂದ ಈ ಅಗ್ರ ಶ್ರೇಣಿ ಲಭಿಸಿದೆ. ಪಿಎಂ ಮೋದಿಗೆ 20ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಸನ್ಮಾನಗಳು ಲಭಿಸಿವೆ. ರಷ್ಯಾದ ಆರ್ಡರ್ ಆಫ್ ಸೈಂಟ್ ಆಂಡ್ರೂ, ಫ್ರಾನ್ಸ್ನ ಲೀಸನ್ ಆಫ್ ಹಾನರ್ ಮತ್ತು ಭೂತಾನ್ನ ಆರ್ಡರ್ ಆಫ್ ನೈಲ್ ಸೇರಿವೆ. ಈ ಪುರಸ್ಕಾರ ಮೋದಿ ಅವರ ವಿಶ್ವ ರಣತಂತ್ರ, ಶಾಂತಿ ನೀತಿಗೆ ಲಭಿಸಿವೆ. ಕೋವಿಡ್-19 ಲಸಿಕೆ ರಣತಂತ್ರ. ಕೋವಿಡ್ ಸಂದರ್ಭ ಭಾರತ ಮೋದಿ ನೇತೃತ್ವದಲ್ಲಿ ಹಲವು ದೇಶಗಳಿಗೆ ಲಸಿಕೆಯನ್ನು ರಫ್ತು ಮಾಡಿತು. ಹಲವು ದೇಶಗಳ ಸಂಕಷ್ಟದ ಸಮಯದಲ್ಲಿ ನೆರವಾದ ದೇಶ ಭಾರತ. ಇದೇ ಕಾರಣಕ್ಕೆ ಹಲವರು ಭಾರತಕ್ಕೆ ಅಭಾರಿಯಾದರು. ಮೋದಿಯವರ ಗ್ಲೋಬಲ್ ಚಾರ್ಮ್ ಕೂಡ ಗಟ್ಟಿಯಾಯಿತು. ಭಾರತ ಈಗ ಟಾಪ್ 3 ಆರ್ಥಿಕತೆ. ತಲಾದಾಯ 250ರಿಂದ 2 ಲಕ್ಷಕ್ಕೆ ಏರಿಕೆ. 2025ರಲ್ಲಿ ದೇಶ ಇಡೀ ವಿಶ್ವದಲ್ಲಿ ಟಾಪ್ 3 ಆರ್ಥಿಕತೆ ಎನಿಸಿಬಿಟ್ಟಿತ್ತು. ಜಪಾನನ್ನ ಹಿಂದಿಕ್ಕಿತು, ಚೀನಾದ ಸಮೀಪ ಬಂದು ನಿಂತಿತು. ಇದನ್ನು ಮತ್ತಷ್ಟು ಸಾರಿ ಹೇಳುವುದಕ್ಕೆ ಪಕ್ಕಾ ಅಂಕಿ ಸಂಖ್ಯೆಗಳೇ ಇವೆ. ಸೇವಾ ವಲಯದಲ್ಲಿ ಜಿಡಿಪಿ 50% ಏರಿತು. ಉತ್ಪಾದನಾ ವಲಯದ ಜಿಡಿಪಿ 28% ಏರಿತು. ಕೃಷಿ ವಲಯದ ಜಿಡಿಪಿ 13% ಏರಿತು. 1947ರಲ್ಲಿ ಭಾರತದ ತಲಾದಾಯ ವರ್ಷಕ್ಕೆ ₹250 ಇದ್ದಿದ್ದು 2025ರಲ್ಲಿ ಈ ತಲಾದಾಯ ವರ್ಷಕ್ಕೆ ₹2 ಲಕ್ಷಗೇರಿದೆ. ಒಂದು ಕಾಲದಲ್ಲಿ ಉತ್ಪಾದನೆಯಲ್ಲಿ ಕೊರತೆಯನ್ನು ಎದುರಿಸ್ತಾ ಇದ್ದ ದೇಶ ಈಗ ಸಂಪತ್ಭರಿತವಾಗಿದೆ. ಇಂಧನವನ್ನೇ ನಿದರ್ಶನವಾಗಿ ತೆಗೆದುಕೊಳ್ಳಿ. ಒಂದು ಕಾಲದಲ್ಲಿ ಭೂತಾನ್ನಿಂದ ನಾವು ವಿದ್ಯುತ್ ಆಮದು ಮಾಡಿಕೊಳ್ತಿದ್ವಿ. ಆದರೆ 2017ರಲ್ಲಿ ಭಾರತ ವಿದ್ಯುತ್ತನ್ನು ರಫ್ತು ಮಾಡುತ್ತಿದೆ. ದೇಶದ ಇತಿಹಾಸದಲ್ಲೇ ಇದು ಮೊದಲು. ಈಗ ನಾವು ನೇಪಾಳ ಮತ್ತು ಬಾಂಗ್ಲಾದೇಶಗಳಿಗೆ ವಿದ್ಯುತ್ ರಫ್ತು ಮಾಡ್ತಿದ್ದೇವೆ. ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಜಾಗತಿಕ ನಾವೀನ್ಯತೆ ಸೂಚ್ಯಂಕದಲ್ಲೂ ಭಾರತ ಗಣನೀಯ ಸಾಧನೆ ಮಾಡಿದೆ. ಈಗ 38ನೇ ಸ್ಥಾನಕ್ಕೆ ಜಿಗಿದಿದೆ. ಕೊರೋನಾ 2 ಅಲೆ, ಲಾಕ್ಡೌನ್, ಆರ್ಥಿಕ ಸಂಕಷ್ಟದ ನಡುವೆ ಭಾರತ ಮತ್ತಷ್ಟು ಸದೃಢವಾಗಿದೆ. QS ಏಷ್ಯಾ ಯೂನಿವರ್ಸಿಟಿ ರ್ಯಾಂಕಿಂಗ್ನಲ್ಲೂ ವಿಶ್ವವಿದ್ಯಾಲಯಗಳ ಸಂಖ್ಯೆ 1000% ವೃದ್ಧಿಯಾಗಿದೆ. ಏಷ್ಯಾ ಪವರ್ ಇಂಡೆಕ್ಸ್ ಭಾರತವನ್ನ ಮೇಜರ್ ಪವರ್ ಅಂತ ಘೋಷಿಸಿದೆ. ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ AI ಪ್ರತಿಸ್ಪರ್ಧೆಯಲ್ಲಿ ಭಾರತಕ್ಕೆ 3ನೇ ಸ್ಥಾನ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ದೇಶದಲ್ಲಿ ಕೈಗೊಂಡ ಇನ್ನೋವೇಷನ್ ಕಾರ್ಯಕ್ರಮಗಳು ಭಾರತದ ಸ್ಥಾನ ಹೆಚ್ಚಿಸಿದೆ. ಖಾಸಗಿ ಸಂಶೋಧನಾ ಸಂಸ್ಥೆಯ ಅವರಿತ ಶ್ರಮ
ವೈಜ್ಞಾನಿಕ ಇಲಾಖೆ, ಪರಮಾಣು ಶಕ್ತಿ ಇಲಾಖೆ, ವಿಜ್ಞಾನ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ಬಾಹ್ಯಾಕಾಶ ಇಲಾಖೆ ಸೇರಿದಂತೆ ಭಾರತದ ಸರ್ಕಾರಿ ಸಂಸ್ಥೆಗಳ ಇನ್ನೋವೇಷನ್ ವ್ಯವಸ್ಥೆಯಿಂದ ಭಾರತ ಸಮೃದ್ಧಗೊಂಡಿದೆ. ಎಸ್, ಹೊಸ ವರ್ಷದ ಸಂತಸದ ಸುದ್ದಿ ಇದು. ವಿಶ್ವದ ಕಣ್ಣಲ್ಲಿ ಭಾರತವನ್ನು ನೋಡೋ ದೃಷ್ಟಿಗೆ ಬದಲಾಗ್ತಾ ಇರೋದನ್ನ ಅಂಕಿಸಂಖ್ಯೆಯಲ್ಲಿ ವಿವರಿಸಿದ ಚೇತೋಹಾರಿ ಕಥೆ ಇದು. ಈಗ ಭಾರತವನ್ನು ಒಂದು ದೇಶವಾಗಿ ಅಲ್ಲ, ಒಂದು ಸ್ಥಿರ ಶಕ್ತಿಯ ರೂಪದಲ್ಲಿ ಇಡೀ ವಿಶ್ವವೇ ಆಶಾಭಾವನೆಯಿಂದ ನೋಡ್ತಿದೆ ಎಂಬ ಸಿಹಿ ಸುದ್ದಿ ಇದೆ. ಈಗ ಭಾರತವನ್ನು ನೋಡೋ ದೃಷ್ಟಿಯೇ ಬದಲಾಗಿ ಹೋಗಿದೆ. ಭಾರತವೀಗ ವಿದೇಶಗಳ ಕಣ್ಣಿಗೆ ಒಂದು ದೊಡ್ಡ ಭರವಸೆಯ ಶಕ್ತಿಯಾಗಿ ಕಾಣಿಸ್ತಿದೆ. ಏಷ್ಯಾದಲ್ಲಿ ಮಾತ್ರ ಅಲ್ಲ, ವಿಶ್ವದಲ್ಲೇ ಸೂಪರ್ ಪವರ್ ಆಗುವತ್ತ ದಾಪುಗಾಲಿಡ್ತಾ ಇದೆ. ಇವೆಲ್ಲದಕ್ಕೂ ಮೋದಿ ಕೈಗೊಂಡ ಹಲವು ದಿಟ್ಟ ನಿರ್ಧಾರಗಳೇ ಕಾರಣ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.